ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಡಿಸೈನ್ ಬಂದು ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು, ಸುಲಭವಾದಂಥ ಡಿಸೈನು ಕೂಡ. ಇದು ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಪ್ಯಾರೆಟ್ ಗ್ರೀನು ರೆಡ್ ಕಾಂಬಿನೇಷನಲ್ಲಿ ಸೀರೆ ಇದೆ. ಈ ರೀತಿ ಇದೆ ಸ್ಯಾರಿ ಕಲರ್ ಬಂದುಬಿಟ್ಟು. ಇದಕ್ಕೆ ನಾನು ಒಂದೇ ಒಂದು ಸ್ಟೆಪ್ಪಲ್ಲಿ ಡಿಸೈನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ದಾರ ಬಂದು ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಣಿ ಕೂಡ ತೊಗೊಂಡಿದ್ದೀನಿ. ಕಾಪರ್ ಕಲರ್ ಇರೋಂಥದ್ದು, ಬಾರ್ಡರ್ ಕಲರ್ ಸ್ವಲ್ಪ ಕಾಪರ್ ಇರೋದ್ರಿಂದ ಇಲ್ಲಿ ಕಾಪರ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ರೀತಿ ರೌಂಡ್ ಶೇಪ್ ಇರೋಂಥದ್ದು ಮೀಡಿಯಮ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಆದರೂ ಕೂಡ ನಡೆಯುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ನೀವು ಫೇಸ್ಬುಕ್ ಪೇಜನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಫಸ್ಟು ಸ್ಟಾರ್ಟಿಂಗಲ್ಲಿ ಈ ರೀತಿ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಂಡು ಲಾಕ್ ಮಾಡ್ತೀವಲ್ವ, 2 ಲಾಕ್ನ ಮಾಡ್ಕೊತಾ ಇದ್ದೀನಿ. ಒಂದು ಲಾಕ್ ಹಾಕ್ಬಿಟ್ಟು ಮತ್ತು ಪಕ್ಕದಲ್ಲೇ ಇನ್ನೊಂದು ಲಾಕ್, ಎರಡು ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಮಾಡ್ಕೊಂಡಿದ್ದೀನಿ. 4 ಚೈನ್ನ ಮಾಡ್ಕೊಂಡ್ಬಿಟ್ಟು ಈ 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಬಟ್ಟೆಗೆ ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ 4 ಚೈನ್ನ ಲಾಕ್ ಮಾಡಿದ್ಮೇಲೆ 4 ಚೈನ್ ಹಾಕಿ ಈ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ 1 ಚೈನ್, 2 ಚೈನ್ನ ಮಾಡ್ಕೊಂಡಿದ್ದೀನಿ. 2 ಚೈನ್ ಹಾಕಿಬಿಟ್ಟು ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ. ಈ ರೀತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೋಡಿ, ಈ 2 ಚೈನ್ ಏನು ಹಾಕಿದ್ವಲ್ವ, ಇದೆಷ್ಟು ಲೆಂತ್ ಇದೆ ನೋಡ್ಕೊಂಡ್ಬಿಟ್ಟು ಅದ್ರ ಒಳಗಡೆ 1 ಪಾಯಿಂಟಷ್ಟು ಒಳಗಡೆ ಮತ್ತು ನೀಡಲ್ನ ಬಟ್ಟೆಗೆ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಈ 2 ಚೈನ್ ಲೆಂತ್ ಎಷ್ಟಿದೆಯೋ ನೋಡಿಕೊಂಡು ಆ ಲೆಂತಿಗೆ ದಾರನ ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಈ ರೀತಿ 1 ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ಇನ್ನೊಂದು ಟೈಮ್ ದಾರನ ಸುತ್ತಕೊಂಡು ಮತ್ತು ಅದ್ರ ಪಕ್ಕಕ್ಕೆ, ನಿಮಗೆ ಪಕ್ಕಕ್ಕೆ ಅಷ್ಟು ಕನ್ಫ್ಯೂಷನ್ ಗೊತ್ತಾಗಲ್ಲ ಅಂದರೆ ನೋಡಿ, ಈ ರೀತಿ ಮೇಲೆ ಏನು ಸೂಜಿ ಮೇಲೆ 1 ಚೈನ್ ಕಾಣ್ತಾ ಇದೆಯಲ್ವ, ಈ ರೀತಿ ಬೆಂಡ್ ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿ ಎಲ್ಲಿ ನೀವು ಚುಚ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಆ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು ಹೊಸಬ್ರು ಕಲಿಯೋರಾಗಿದ್ದರೆ. ಸೊ ಪ್ರಾಕ್ಟೀಸ್ ಇರೋರಿಗಂತೂ ಬೇಕಾಗಿಲ್ಲ, ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಯಾವ ರೀತಿ ಕರೆಕ್ಟಾಗಿ ಬರುತ್ತೆ ಅಂತ. ಸೊ ಹೊಸಬ್ರಿಗೆ ಆದರೆ ಆ ರೀತಿ ನೀಡಲ್ ಮೇಲೆ ದಾರ ಇದೆಯಲ್ವ ಅದೇ ರೀತಿ ಇಟ್ಕೊಂಡ್ಬಿಟ್ಟು ಮೆಜರ್ಮೆಂಟ್ನ ನೋಡಿಕೊಂಡು ನೀವು ಪಕ್ಕಕ್ಕೆ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗ್ಬೋದು. ಈ ರೀತಿ 2 ಡಬಲ್ ಕ್ರೋಶೆ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಇಲ್ಲಿ ಮಣಿ ತೋರಿಸಿದ್ನಲ್ಲ, ನಾನು ಮಣಿನ ಹಾಕ್ತಾಯಿದ್ದೀನಿ. ಈ ರೀತಿ ರೌಂಡ್ ಶೇಪ್ ಇರೋಂಥದ್ದು ಬೀಡನ್ನ ಇದಕ್ಕೆ ಹಾಕಿಬಿಟ್ಟು ಇಲ್ಲೇ ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ, ಮತ್ತು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ಕೊತಾ ಇದ್ದೀನಿ. 1 ಟೈಮ್ ದಾರ ಸುತ್ತಕೊಂಡು ನೋಡಿ, ನಾನು ಕೂಡ ಇದೇ ರೀತಿ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಪಕ್ಕಕ್ಕೆ ಇನ್ನೂ 1 ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಕ್ರೋಶೆನ ಹಾಕಿದ್ದೀನಿ. ಈ ರೀತಿ 4 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಈ ಕಡೆ 2 ಟೈಮ್ ಡಬಲ್ ಕ್ರೋಶೆನ ಹಾಕ್ಕೊಂಡ್ಬಿಟ್ಟು ಮಧ್ಯದಲ್ಲಿ 1 ಬೀಡನ್ನ ಹಾಕಿ ಮತ್ತು ಈ ಕಡೆ ಮತ್ತೆ 2 ಟೈಮ್ ಡಬಲ್ ಕ್ರೋಶೆನ ಮಾಡಿದ್ದೀನಿ. ಈ ರೀತಿ 4 ಡಬಲ್ ಕ್ರೋಶೆ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್ನ ಹಾಕಿದ್ದೀನಿ. ಈ ರೀತಿ 5 ಚೈನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇನು ನಾವು 2 ಚೈನ್ ಹಾಕಿದ್ದೀವಲ್ವ ಇದ್ರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ಈ ಒಂದು 5 ಚೈನ್ನ ರಿಟರ್ನಲ್ಲಿ ಬ್ಯಾಕ್ ಸೈಡ್ ಈ ರೀತಿ ತೊಗೊಂಡ್ಬಿಟ್ಟು ಇದನ್ನು ಟೈಟ್ ಮಾಡಿಕೊಂಡು ಈ 5 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ 5 ಚೈನ್ ಲಾಕ್ ಹಾಕಿದ ಮೇಲೆ ಇದೇ 5 ಚೈನಲ್ಲಿ ಮತ್ತೆ ಒಂದು ಸರಿ ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಬಿಟ್ಟು
1 ಚೈನ್, 2 ಚೈನ್, 3 ಚೈನ ಮಾಡ್ಕೊಂಡಿದ್ದೀನಿ. ಮತ್ತು 3 ಚೈನ ಮಾಡ್ಕೊಂಬಿಟ್ಟು ಈ 3 ಚೈನ್ನ ಇದೇ ಒಂದು 5 ಚೈನ್ ಏನು ಮಾಡಿದ್ದೀವಲ್ವ ಅದರೊಳಗಡೆ ಈ ಒಂದು 3 ಚೈನ್ನ ಲಾಕ್ ಮಾಡ್ಕೊತಾ ಈ ರೀತಿ ಲಾಕ್ ಆಗುತ್ತೆ. ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ಬರುತ್ತೆ. ಮತ್ತು ಸೇಮ್ 3 ಚೈನ ಮಾಡ್ಕೊತಾ ಇದ್ದೀನಿ. ಮತ್ತು 3 ಚೈನ ಮಾಡಿಕೊಂಡು ಇದೇ ಒಂದು 5 ಚೈನಲ್ಲಿ ಲಾಕ್, ಮತ್ತು 3 ಚೈನ್, ಈ 3 ಚೈನ್ ಕೂಡ ಇದೇ 5 ಚೈನಲ್ಲಿ ಲಾಕ್, ಮತ್ತು 3 ಚೈನ್, ಮತ್ತು ಈ 3 ಚೈನ್ ಇದೇ 5 ಚೈನಲ್ಲಿ ಲಾಕ್. ನಾವು 5 ಚೈನ್ನ ಹಾಕಿದ್ದೀವಿ ಫ್ರೆಂಡ್ಸ್. 5 ಚೈನಿಗೆ 5 ಟೈಮ್ ಕೂಡ ನಾನು ಈ ರೀತಿ ಸ್ಮಾಲ್ ಪಿಕಾಟ್ ಅನ್ನೋದು ಈ ಒಂದು 5 ಚೈನ್ ಒಳಗಡೆ ಮಾಡ್ಕೊತಾ ಇದ್ದೀನಿ. ಈಗ 4 ಟೈಮ್ ಆಗಿದೆ. ಇದು ಬಂತು ಲಾಸ್ಟಲ್ಲಿ 5 ಟೈಮ್ ಈ ರೀತಿ 3 ಚೈನ ಹಾಕ್ಕೊಂಡು ಇದೇ ಒಂದು 5 ಚೈನಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಪಿಕಾಟ್ ಅನ್ನೋದು ಮೇಲೆ ಕಾಣಿಸುತ್ತೆ. ಒಂದು ಪುಟ್ಟದಾದಂಥ ಫ್ಲವರ್ ಟೈಪ್ ಡಿಸೈನ್ ಅನ್ನೋದು ಬರುತ್ತೆ. ಈ ರೀತಿ 5 ಟೈಮ್ ಈ ರೀತಿ ಪಿಕಾಟ್ಗಳನ್ನ ಹಾಕಿದ ಮೇಲೆ 1 ಚೈನ್, 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಬಿಟ್ಟು ಇದನ್ನು ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಮೆಜರ್ಮೆಂಟ್ನ ನೋಡ್ಕೊಳ್ಳಿ. ಈ ಕಡೆ ಎಷ್ಟು ಲೆಂತ್ ಇದೆಯೋ ಈ ಕಡೆ ಕೂಡ ನಾವು 2 ಚೈನ್ ಹಾಕಿಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಈಗ ಲಾಸ್ಟಲ್ಲಿ ಈ ಕಡೆ ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟು ಈ ಕಡೆ ಬರಬೇಕಾದ್ರೂ ಕೂಡ 2 ಚೈನ್ಗಳನ್ನ ಹಾಕಿ ಸ್ವಲ್ಪ ಟೈಟ್ ಆಗಿ ಅನಿಸ್ತು ಅಂದರೆ ನೀವು ಒಂದು ಎಕ್ಸ್ಟ್ರಾ ಚೈನ್ನ ಹಾಕ್ಕೊಳ್ಬೋದು. ಏನಕ್ಕೆ ಅಂದರೆ ಕೆಲವೊಬ್ಬರು ಎಳೆಯುತ್ತಾ ಚೈನ್ ಹಾಕಿದಾಗ ಚೈನ್ ಅನ್ನೋದು ದೊಡ್ಡದಾಗಿ ಬರುತ್ತೆ. ಟೈಟ್ ಆದರೆ ಚೈನ್ ಅನ್ನೋದು ನೀವು ಚಿಕ್ಕದಾಗಿ ಹಾಕ್ಕೊಂಡಿರ್ತೀರ. ಸೊ ಹಂಗಾಗಿ ಟೈಟಾಗಿ ಲೂಸಾಗಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನೀವು ಡಿಸೈನ್ ಅನ್ನೋದು ಈ ರೀತಿ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಡಿಸೈನು ಚೆನ್ನಾಗಿ ಬರುತ್ತೆ. ಈ ಒಂದು 2 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕನ್ನ ಹಾಕಿಬಿಟ್ಟು 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ 4 ಚೈನ್ನ ಹಾಕಿಬಿಟ್ಟು ಈ ಒಂದು 4 ಚೈನು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತೆ ಈ 4 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ 4 ಚೈನ್ ಬಂದುಬಿಟ್ಟು ಫ್ರೆಂಡ್ಸ್ ಕುಚ್ಚು ಕಟ್ಟೋದಕ್ಕೆ ಬರುತ್ತೆ. ಸೊ ಹಂಗಾಗಿ ಕುಚ್ಚು ಕಟ್ಟೋದಕ್ಕೆ ಇಲ್ಲಿ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಡಿಸೈನ್ ಬಂದು ಈ ಥರ ಬರುತ್ತೆ. 4 ಚೈನ್ ಹಾಕಿದ ಮೇಲೆ ಮತ್ತೆ ಸೇಮ್ 2 ಚೈನ್ನ ಮಾಡ್ಕೊತಾ ಇದ್ದೀನಿ. ಮತ್ತು 2 ಚೈನ್ನ ಹಾಕಿಬಿಟ್ಟು ಮತ್ತು 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಕರೆಕ್ಟಾಗಿ ಒಂದು ಪಾಯಿಂಟಷ್ಟು ಒಳಗಡೆ ನೀಡಲ್ನ ಹಾಕಿ ಮತ್ತು ದಾರನ ಈ ರೀತಿ ಎಳ್ಕೊಂಡು ಫಸ್ಟು 2 ಚೈನ್ ಲೆಂತ್ ಎಷ್ಟಿದೆಯೋ ಆ ಲೆಂತಲ್ಲಿ ಈ ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡಿಕೊಂಡು ಡಬಲ್ ಕ್ರೋಶೆನ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ಪಕ್ಕದಲ್ಲೇ ಹೋಲಲ್ಲಿ ಈ ರೀತಿ ಪಕ್ಕದಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಮತ್ತು ಒಂದು ಬೀಡ್ ಅನ್ನೋದು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಇಲ್ಲೇನು ನಾನು ಬೀಡ್ ಲಾಕ್ ಹಾಕ್ತಾಯಿಲ್ಲ ಫ್ರೆಂಡ್ಸ್. ಹಾಗೆ ಮತ್ತು ಒಂದು ಸರಿ ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ. ಮತ್ತು ಪಕ್ಕದಲ್ಲೇ ಯಾಕಂದರೆ ಇಲ್ಲಿ ಮೇಲೆ ಬೀಡ್ ಹಾಕಿರ್ತೀವಲ್ವ ಸ್ವಲ್ಪ ಚೂರು ಗ್ಯಾಪ್ ಬಿಟ್ಬಿಟ್ಟು ನೀಡಲ್ನ ಬಟ್ಟೆಗೆ ಹಾಕಿ ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 ಮಾಡಿಕೊಂಡು ಮತ್ತು 2ರಲ್ಲಿ 1 ಸೇಮ್ ಮತ್ತು ಒಂದು ಡಬಲ್ ಕ್ರೋಶೆ ಈ ರೀತಿ 4 ಟೈಮ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಬಂದು 5 ಚೈನ್ನ ಹಾಕ್ಕೊಳ್ಳಿ. 3 4 5 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಎಡಗಡೆ ಸೈಡಿಂದ ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಸ್ಟಾರ್ಟಿಂಗ್ 2 ಚೈನ್ ಏನು ಹಾಕಿದ್ದೀವಲ್ವ ಇದರೊಳಗಡೆ ನೀಡಲ್ನ ಹಾಕಿಬಿಟ್ಟು ಈ ರೀತಿ ದಾರನ ಬ್ಯಾಕ್ ಸೈಡಲ್ಲಿ ಈ ರೀತಿ ಎಳ್ಕೊಂಡು ಈ ದಾರ ಎಡಗಡೆನ ಈ ರೀತಿ ಎಳ್ಕೊಂಡಾಗ ಈ 5 ಚೈನು ಟೈಟಾಗಿ ಈ ರೀತಿ ಕೂಡುತ್ತೆ. ಆಮೇಲೆ ಈ ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಚೈನ್ ಲಾಕ್ ಹಾಕ್ಬಿಟ್ಟು ಹಾಗೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಳ್ದೇ ಒಂದು ಸರಿ ಈ 5 ಚೈನಲ್ಲಿ ಈ ರೀತಿ ಸಿಂಗಲ್ಲಾಗಿ ಒಂದು ಸರಿ ಲಾಕನ್ನು ಮಾಡಿಬಿಟ್ಟು ಮತ್ತು ಸೇಮ್ 3 ಚೈನ್ನ ಹಾಕ್ಕೊಂಡು ಪಿಕಾಟ್ ಅನ್ನೋದು 5 ಟೈಮ್ ಈ ರೀತಿ 5 ಚೈನ್ ಒಳಗಡೆ 5 ಟೈಮ್ ಈ ರೀತಿ ಪಿಕಾಟ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ನೋಡಿ ತುಂಬ ಈಸಿಯಾಗಿ ಬರುತ್ತೆ ಡಿಸೈನು. ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ.
ಈ ರೀತಿ ಮತ್ತೆ 5 ಟೈಮ್ ಪಿಕಾಟ್ಗಳನ್ನ ಹಾಕಿಬಿಟ್ಟು ಮತ್ತು ಸೇಮ್ 2 ಚೈನ್ ಹಾಕಿ ಮತ್ತೆ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡಿಕೊಂಡು ಈ ಒಂದು 2 ಚೈನ್ನ ಲಾಕ್ ಮಾಡೋದು. ಮತ್ತು 4 ಚೈನ್ ಹಾಕಿಬಿಟ್ಟು ಈ 4 ಚೈನ್ನ ಮತ್ತೆ ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡೋದು. ಸೊ ಡಿಸೈನ್ ಬಂದುಬಿಟ್ಟು ನೋಡಿ ಈ ರೀತಿ ಬರುತ್ತೆ. ಸೊ ಸ್ಯಾರಿ ಫುಲ್ ಡಿಸೈನ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಲಾಸ್ಟಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದೆರಡು ಆಚೆ ತೋರ್ಸೋಣ ಅಂದ್ಕೊಂಡೆ. ಮಕ್ಕಳು ಸ್ವಲ್ಪ ಗಲಾಟೆ ಮಾಡ್ತಾಯಿದ್ರು, ಸ್ಕೂಲ್ ರಜಾ ಇದೆಯಲ್ವ ಇವಾಗ. ಸೊ ಮಕ್ಕಳು ಆಟ ಆಡ್ತಾಯಿದ್ರು, ಸ್ವಲ್ಪ ಸೌಂಡ್ ಬಂದಿದೆ, ಹಂಗಾಗಿ ಸ್ವಲ್ಪ ಹಾಕೋದನ್ನು ತೋರ್ಸೋಕ್ಕಾಗಲಿಲ್ಲ. ಸೊ ಈಗ ಬಂದು ಫೈನಲಾಗಿ ಲಾಸ್ಟ್ವರೆಗೆ ಬಂದಿದ್ದೀನಿ. ಈ ರೀತಿ 2 ಪಿಕಾಟ್ಗಳನ್ನ ಹಾಕಿಬಿಟ್ಟಿದ್ದೀನಿ. ಈಗ ಮತ್ತೆ ಸೇಮ್ ಇದೇ 5 ಚೈನಲ್ಲಿ ಮತ್ತೆ 5 ಟೈಮ್ ಪಿಕಾಟ್ಗಳನ್ನ ಹಾಕ್ತಾಯಿದ್ದೀನಿ. ಮತ್ತು 3 ಚೈನ್ ಹಾಕಿಬಿಟ್ಟು ಮತ್ತೆ ಈ ಒಂದು 5 ಚೈನಲ್ಲಿ ಹೋಗಿ ಈ 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕನ್ನು ಹಾಕಿಬಿಟ್ಟು ಮತ್ತೆ 3 ಚೈನ್ನ ಮಾಡ್ಕೊತಾ ಇದ್ದೀನಿ. ಈ ರೀತಿ 5 ಚೈನಲ್ಲಿ 5 ಟೈಮ್ ಈ ರೀತಿ ಮಾಡ್ಕೊಂಡ್ಬಿಟ್ಟು ಈಗ 1 ಚೈನ್ 2 ಚೈನ್ನ ಹಾಕ್ಕೊಂಡು ಈ ಒಂದು 2 ಚೈನ್ನ ಕರೆಕ್ಟಾಗಿ ಈ ರೀತಿ ಫಸ್ಟ್ ಲೆಂತಲ್ಲಿ ಎಷ್ಟು ಗ್ಯಾಪ್ ಇಟ್ಟು ಲಾಕ್ ಮಾಡ್ಕೊಂಡಿದ್ದೋ ನೋಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕನ್ನು ಹಾಕಿ ಈಗ ನಾನು ಕುಚ್ಚು ಕಟ್ಟೋದಕ್ಕೆ 4 ಚೈನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಸೀರೆಗೆ ಸ್ವಲ್ಪ ಎಕ್ಸ್ಟ್ರಾ ಈ ರೀತಿ ಉಳಿದಿದೆ, ಬಟ್ 4 ಚೈನ್ಗೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ರೀತಿ ಡಬಲ್ ಲಾಕ್ ಹಾಕಿದ್ದೀನಿ. ಲಾಸ್ಟಲ್ಲಿ ಕೂಡ ಸ್ಟಾರ್ಟಿಂಗಲ್ಲಿ ಡಬಲ್ ಲಾಕ್ ಹಾಕಿ ಲಾಸ್ಟಲ್ಲಿ ಕೂಡ ಈ ರೀತಿ ಡಬಲ್ ಹಾಕ್ಕೊಂಡು 1-2-3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಎಳೆದ್ಬಿಟ್ರೆ ಅದು ಟೈಟಾಗಿ ದಾರ ಈ ರೀತಿ ಲಾಕ್ ಆಗುತ್ತೆ. ನೋಡಿ ಆ ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದೆ. ಒಂದು ಪುಟ್ಟದಾಗಿ ಒಂದು ಫ್ಲವರ್ ಡಿಸೈನು ಒಂದೇ ಒಂದು ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್. ತುಂಬ ಈಸಿ, ತುಂಬ ಬೇಗ ಆಗೋಗುತ್ತೆ. ಇದಕ್ಕೆ ಕುಚ್ಚು ಕೂಡ ಕಟ್ತೀನಿ ನಾನು. ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನೋಡ್ತೀನಿ. ಇದು ಬಂದು ಒಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನನ್ನ ಚಾನಲಲ್ಲಿ ಇದು ನ್ಯೂ ಡಿಸೈನು. ನಾನು ಕೂಡ ಇದು ಫಸ್ಟ್ ಟೈಮ್ ಈ ಡಿಸೈನ್ನ ನಾನು ಟ್ರೈ ಮಾಡಿರೋದು. ಯಾವ ಕಸ್ಟಮರ್ ಸೀರೆಗೆ ಹಾಕಿಲ್ಲ, ಇದು ಫಸ್ಟ್ ಟೈಮ್ ಕಸ್ಟಮರ್ ಸೀರೆ ಕೂಡ ನಾನು ಈ ಡಿಸೈನ್ನ ಹಾಕಿದ್ದೀನಿ. ತುಂಬ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್, ತುಂಬ ಬೇಗ ಆಗುತ್ತೆ. ಸೊ ಇಲ್ಲಿ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಜಾಸ್ತಿ ಮಣಿ ತೊಗೊಂಡಿಲ್ಲ, ಮಧ್ಯದಲ್ಲಿ ಮಾತ್ರ ಒಂದು ಬೀಡನ್ನ ಬಳಸಿದ್ದೀನಿ ನಾನು. ನಿಮಗೇನಾದರೂ ಮಣಿ ಇಷ್ಟ ಆಯಿತು ಅಂದರೆ ಇಲ್ಲೇನು ಈ ಪಿಕಾಟ್ ಹಾಕೊತೀರಿ ಅಲ್ವಾ, ಇದಕ್ಕಿಂತ ಸ್ಮಾಲ್ ಸೈಜಲ್ಲಿ ಬೀಡ್ಸ್ ಸಿಗುತ್ತೆ. ಆ ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ ಇಲ್ಲಿ 5 ಪಿಕಾಟನ್ನು ಹಾಕೊಳ್ಳೋದ್ರಲ್ಲಿ ನೀವು ಹಾಕ್ಕೊಂಡು ಟ್ರೈ ಮಾಡ್ಬೋದು. ನೋಡಿ ನಿಮಗೆ ಬೀಡ್ಸ್ ಜಾಸ್ತಿ ಇಷ್ಟ ಆಯಿತು ಅಂದರೆ ಆ ರೀತಿ ಟ್ರೈ ಮಾಡಿಬಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಲುಕ್ ಅಂತ. ಬೇಡ ನಮಗೆ ಮಣಿ ಇಷ್ಟ ಇಲ್ಲ ಅಂದರೆ ನೀವು ಈ ಥರ ಸಿಂಪಲ್ಲಾಗಿ ಟ್ರೈ ಮಾಡ್ಬೋದು. ಅಂತ ಏನು ಸಿಂಪಲ್ಲಾಗಿ ಬಂದಿಲ್ಲ ಫ್ರೆಂಡ್ಸ್. ನೋಡೋಣ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಲುಕ್ ಕಾಣಿಸುತ್ತೆ ಅಂತ ಕುಚ್ಚಾಕಿದ್ದೀನಿ ಫ್ರೆಂಡ್ಸ್. ಕುಚ್ಚಾಕಿದ ಮೇಲೆ ನೋಡಿ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ. ಸೊ ಸ್ಯಾರಿ ಕಲರ್ ಕಾಂಟ್ರಾಸ್ಟ್ ಕಲರ್ ಚೆನ್ನಾಗಿರೋದ್ರಿಂದ ಸೊ ಡಿಸೈನ್ ಅನ್ನೋದು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಫ್ರೆಂಡ್ಸ್. ಯಾವುದೇ ಡಿಸೈನ್ ಹಾಕಿದರೂ ಕೂಡ ಸೊ ಕಲರ್ ಕಾಂಬಿನೇಷನ್ ಒಂದು ಚೆನ್ನಾಗಿದ್ದರೆ ನೀವು ಸಿಂಪಲ್ಲಾಗಿ ಹಾಕ್ಕೊಂಡ್ರೂ ಕೂಡ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಸ್ಯಾರಿಯಲ್ಲಿ ಪಲ್ಲು ಹತ್ರ ಈ ರೀತಿ ಬ್ಲೂ ಕಲರ್ ಇರೋದ್ರಿಂದ ನಾನು ಮತ್ತೆ ಒಂದು ಬ್ಲೂ ಕಲರ್ಲೆ ಕುಚ್ಚನ್ನ ಹಾಕಿದ್ದೀನಿ. 3 ಕುಚ್ಚು ನಾನು ರೆಡ್ ಕಲರ್ಲೆ ಹಾಕಿಬಿಟ್ಟು ಒಂದು ಮಧ್ಯದಲ್ಲಿ ಈ ರೀತಿ ಬ್ಲೂ ಕಲರ್ಲೆ ಹಾಕಿರೋದ್ರಿಂದ ಸೊ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ. ಒಂದೇ ಒಂದು ಕಲರಲ್ಲಿ ಕ್ರೋಶದಲ್ಲಿ ವರ್ಕ್ ಮಾಡಿರೋದ್ರಿಂದ ಕುಚ್ಚು ಬಂದುಬಿಟ್ಟು ನಾನು ಈ ರೀತಿ ಕಟ್ಟಿದ್ದೀನಿ. ಸೊ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ. ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಬೇಗನೆ ಹಾಕುವಂಥ ಒಂದು ಈಸಿಯಾದ ಡಿಸೈನ್ ಅಂತಲೇ ಹೇಳ್ಬೋದು. ಹಾಗೆ ಒಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಎದುರುಗಡೆ ಕೂಡ ತುಂಬ ಲುಕ್ ವೈಸ್ ಅನ್ನೋದು ಸೂಪರಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಈ ಡಿಸೈನ್ನ ಹಾಕೋಬೋದು. ಕಡಿಮೆ ಟೈಮಲ್ಲಿ ಒಂದು ಒಳ್ಳೆ ಪ್ರೈಸ್ ಕೂಡ ನೀವು ತೊಗೋಬೋದು. ಈ ಡಿಸೈನ್ಗೆ ಹಾಕೋದು ಕೂಡ ತುಂಬ ಈಸಿಯಾಗಿ ಬೇಗನೆ ಆಗೋಗ್ಬಿಡುತ್ತೆ. ಬಿಗಿನರ್ಸ್ ಆಗಿದ್ರು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಬೇಗನೆ ಹಾಕುವಂಥ ಡಿಸೈನು. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 400 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ನೀವು
ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.